ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 7/1/2025 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ತಮ್ಮನ್ನು ಸಂಗಮಯುಗಿ ಬ್ರಾಹ್ಮಣರೆಂದು ತಿಳಿಯಿರಿ. ಆಗ ಸತ್ಯಯುಗಿ ವೃಕ್ಷ ಕಾಣಿಸ್ತದೆ ಮತ್ತು ಅಪಾರ ಖುಷಿಯಲ್ಲಿರ್ತೀರಿ. ಶಿವ ಭಗವಾನು ವಾಚ: ಆತ್ಮೀಯ ಮಕ್ಕಳ ಪ್ರತಿ ಪುರುಷೋತ್ತಮ ಸಂಗಮಯುಗದಲ್ಲಿ ಬರುವ ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ. ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಿ, ನಾವು ಬ್ರಾಹ್ಮಣರಾಗಿದ್ದೇವೆ. ತಮ್ಮನ್ನು ಬ್ರಾಹ್ಮಣರೆಂದು ತಿಳಿಯುತ್ತೀರೋ ಅಥವಾ ಇದನ್ನೂ ಮರೆತು ಹೋಗುತ್ತೀರೋ? ಬ್ರಾಹ್ಮಣರಿಗೆ ತಮ್ಮ ಕುಲ ಮರೆತು ಹೋಗೋದಿಲ್ಲ. ಅಂದಮೇಲೆ ನಿಮಗೂ ಸಹ ಇದು ಅವಶ್ಯವಾಗಿ ನೆನಪಿರಬೇಕು. ನಾವು ಬ್ರಾಹ್ಮಣರಾಗಿದ್ದೇವೆ. ಒಂದು ಮಾತು ನೆನಪಿದ್ದರೂ ಸಹ ದೋಣಿ ಪಾರಾಗುವುದು. ಸಂಗಮ ಯುಗದಲ್ಲಿ ನೀವು ಹೊಸ ಹೊಸ ಮಾತುಗಳನ್ನು ಕೇಳ್ತೀರಿ. ಅಂದ ಮೇಲೆ ಅದರ ಚಿಂತನೆ ನಡೆಯಬೇಕು. ಇದಕ್ಕೆ ವಿಚಾರಸಾಗರ ಮಂಥನವೆಂದು ಹೇಳಲಾಗುವುದು. ನೀವು ರೂಪವಸಂತರಾಗಿದ್ದೀರಿ. ನಿಮ್ಮ ಆತ್ಮದಲ್ಲಿ ಸಂಪೂರ್ಣ ಜ್ಞಾನ ತುಂಬಲಾಗ್ತದೆ. ಅಂದ ಮೇಲೆ ರತ್ನಗಳೇ ಹೊರಬರಬೇಕು. ತಮ್ಮನ್ನು ನಾವು ಸಂಗಮಯುಗಿ ಬ್ರಾಹ್ಮಣರೆಂದು ತಿಳಿಯಬೇಕಾಗಿದೆ. ಇದನ್ನೂ ಸಹ ಯಾರೂ ತಿಳಿದುಕೊಳ್ಳೋದಿಲ್ಲ. ಒಂದು ವೇಳೆ ತಮ್ಮನ್ನು ಸಂಗಮಯುಗಿ ಬ್ರಾಹ್ಮಣರೆಂದು ತಿಳಿದಿದ್ದೆಯಾದರೆ ಸತ್ಯಯುಗದ ವೃಕ್ಷ ಸಮೀಪದಲ್ಲಿ ಕಾಣಿಸ್ತದೆ ಮತ್ತು ಅಪಾರ ಖುಷಿಯೂ ಇರ್ತದೆ. ತಂದೆ ಏನನ್ನು ತಿಳಿಸುವರೋ ಅದನ್ನು ಒಳಗೆ ಮತ್ತೆ ಮತ್ತೆ ಮನನ ಮಾಡಬೇಕು. ನಾವೀಗ ಸಂಗಮ ಯುಗದಲ್ಲಿದ್ದೇವೆ. ಇದು ಸಹ ನಿಮ್ಮ ವಿನಃ ಮತ್ಯಾರಿಗೂ ತಿಳಿದಿಲ್ಲ. ಸಂಗಮ ಯುಗದಲ್ಲಿದ್ದೀರಿ ಅಂದಾಗ ಸಮಯವನ್ನೂ ತೆಗೆದುಕೊಳ್ತದೆ. ಇದೊಂದೇ ನರನಿಂದ ನಾರಾಯಣ, ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುವ ವಿದ್ಯೆಯಾಗಿದೆ. ಇದು ನೆನಪಿದ್ದರೂ ಸಹ ಖುಷಿ ಇರುವುದು. ನಾವೇ ಸ್ವರ್ಗವಾಸಿ ದೇವತೆಗಳಾಗ್ತಿದ್ದೇವೆ. ಸಂಗಮ ಯುಗವಾಸಿಗಳಾಗದೆ ಸ್ವರ್ಗವಾಸಿಗಳಾಗುವಿರಿ. ಸಂಗಮ ಯುಗವಾಸಿಗಳಾದಾಗಲೇ ಸ್ವರ್ಗವಾಸಿಗಳಾಗುವಿರಿ. ಮೊದಲು ನರಕವಾಸಿಗಳಾಗಿದ್ದಿರಿ. ಸಂಪೂರ್ಣ ಕೆಟ್ಟ ಸ್ಥಿತಿ ಇತ್ತು. ಕೆಟ್ಟ ಕೆಲಸಗಳನ್ನು ಮಾಡುತ್ತಿದ್ದೀರಿ. ಈಗ ಅದನ್ನು ತೆಗೆಯಬೇಕಾಗಿದೆ. ಮನುಷ್ಯರಿಂದ ದೇವತೆ ಸ್ವರ್ಗವಾಸಿಗಳಾಗಬೇಕಾಗಿದೆ. ಯಾರ ಸ್ತ್ರೀಯಾದರೂ ಸಾವನ್ನಪ್ಪಿದರೆ ಕೇಳಿ, ನಿಮ್ಮ ಸ್ತ್ರೀ ಎಲ್ಲಿದ್ದಾರೆ? ಅದಕ್ಕವರು ಸ್ವರ್ಗವಾಸಿಯ ಆದಳೆಂದು ಹೇಳ್ತಾರೆ. ಸ್ವರ್ಗವೆಂದರೇನು ಎನ್ನುವುದನ್ನೂ ಸಹ ತಿಳಿದುಕೊಂಡಿಲ್ಲ. ಒಂದು ವೇಳೆ ಸ್ವರ್ಗವಾಸಿಯಾಗಿದ್ದರೆ ಇನ್ನೂ ಖುಷಿಯಾಗಬೇಕಲ್ಲವೇ? ಈಗ ನೀವು ಮಕ್ಕಳು ಈ ಮಾತುಗಳನ್ನು ಅರಿತುಕೊಂಡಿದ್ದೀರಿ. ಈಗ ಒಳಗೆ ವಿಚಾರ ನಡೀಬೇಕು. ನಾವೀಗ ಸಂಗಮಯುಗದಲ್ಲಿದ್ದೇವೆ. ಪಾವನರಾಗುತ್ತಿದ್ದೇವೆ. ತಂದೆಯಿಂದ ಸ್ವರ್ಗದ ಆಸ್ತಿ ತೆಗೆದುಕೊಳ್ಳುತ್ತಿದ್ದೇವೆ. ಇದನ್ನು ಪದೇ ಪದೇ ಸ್ಮರಣೆ ಮಾಡಬೇಕು, ಮರೆಯಬಾರದು. ಆದರೆ ಮಾಯೆ ಮರೆಸಿ ಒಮ್ಮೆಲೆ ಕಲಿಯುಗಿಗಳನ್ನಾಗಿ ಮಾಡುತ್ತದೆ. ಹೇಗೆ ಸಂಪೂರ್ಣ ಕಲಿಯುಗದವರ ತರಹ ಚಟುವಟಿಕೆಗಳು ನಡೀತವೆ. ಆ ಖುಷಿ ನಶೆಯೂ ಇರೋದಿಲ್ಲ. ಚೆಹರೆ ಶವದಂತಿರ್ತದೆ. ತಂದೆಯೂ ಸಹ ತಿಳಿಸ್ತಾರೆ, ಎಲ್ಲರೂ ಕಾಮಚಿತೆ ಮೇಲೆ ಕುಳಿತು ಸುಟ್ಟು ಶವಗಳಾಗಿದ್ದಾರೆ. ಈಗ ನಾವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಅಂದ ಮೇಲೆ ಆ ಖುಷಿ ಇರಬೇಕಲ್ಲವೇ? ಅದರಿಂದ ಗಾಯನವೂ ಇದೆ. ಅತೀಂದ್ರಿಯ ಸುಖ ಗೋಪ ಗೋಪಿಕೆಯರಿಂದ ಕೇಳಿ. ನೀವು ನಿಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಿ, ನಾವು ಆ ಸುಖದ ಅನುಭೂತಿಯಲ್ಲಿರುತ್ತೇವೆಯೇ? ನೀವು ಈಶ್ವರೀಯ ಮೆಷನ್ ಆಗಿದ್ದೀರಿ.
ಈಶ್ವರೀಯ ಮಿಷನ್ ಯಾವ ಕೆಲಸ ಮಾಡ್ತದೆ? ಮೊದಲು ಶೂದ್ರರಿಂದ ಬ್ರಾಹ್ಮಣರು, ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡ್ತದೆ. ನಾವು ಬ್ರಾಹ್ಮಣರಾಗಿದ್ದೇವೆಂಬುದನ್ನು ಮರೆಯಬಾರದು. ಆ ಬ್ರಾಹ್ಮಣರಂತೂ ನಾವು ಬ್ರಾಹ್ಮಣರಾಗಿದ್ದೇವೆ ಎಂದು ಬಹು ಬೇಗನೆ ಹೇಳ್ತಾರೆ. ಅವರು ಕುಕವಂಶಾವಳಿಯಾಗಿದ್ದಾರೆ, ನೀವು ಮುಖವಂಶಾವಳಿಯಾಗಿದ್ದೀರಿ. ಅಂದ ಮೇಲೆ ನೀವು ಬ್ರಾಹ್ಮಣರಿಗೆ ಬಹಳ ಖುಷಿ ಇರಬೇಕು. ಬ್ರಹ್ಮಭೋಜನದ ಗಾಯನವಿದೆ. ನೀವು ಯಾರಿಗಾದರೂ ಬ್ರಹ್ಮಭೋಜನ ತಿನ್ನಿಸುತ್ತೀರಿ ಎಂದರೆ ನಾವು ಪವಿತ್ರ ಬ್ರಾಹ್ಮಣರ ಕೈಯಿಂದ ತಿನ್ನುತ್ತೇವೆ ಎಂದು ಎಷ್ಟೊಂದು ಖುಷಿ ಪಡ್ತಾರೆ. ಮನಸ ವಾಚ ಕರ್ಮಣ ಪವಿತ್ರರಾಗಿರಬೇಕು. ಯಾವುದೇ ಅಪವಿತ್ರ ಕರ್ತವ್ಯ ಮಾಡಬಾರದು. ಇದರಲ್ಲಿ ಸಮಯವಂತೂ ಹಿಡಿಸ್ತದೆ. ಜನಿಸುತ್ತಿದ್ದಂತೆಯೇ ಯಾರೂ ಆಗೋದಿಲ್ಲ. ಭಲೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಗಾಯನವಿದೆ. ತಂದೆಯ ಮಕ್ಕಳಾದರೆಂದರೆ ಆಸ್ತಿ ಸಿಕ್ಕಿತು. ಒಂದು ಬಾರಿ ಇವರು ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ ಎಂದು ಅರ್ಥವಾಗ್ತದೆ. ನಿಶ್ಚಯ ಮಾಡಿಕೊಳ್ಳೋದರಿಂದಲೇ ವಾರಸುದಾರರಾಗ್ತಾರೆ. ಮತ್ತೆ ಒಂದು ವೇಳೆ ಯಾವುದೇ ಅಕರ್ತವ್ಯ ಮಾಡಿದರೆ ಬಹಳ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಹೇಗೆ ಕಾಶಿಯಲ್ಲಿ ಬಲಿಯಾಗೋದನ್ನು ತಿಳಿಸಿದ್ದೇವೆ. ಶಿಕ್ಷೆಯನ್ನು ಅನುಭವಿಸೋದರಿಂದ ಲೆಕ್ಕಾಚಾರ ಸಮಾಪ್ತಿಯಾಗ್ತದೆ. ಮುಕ್ತಿಗಾಗಿಯೇ ಬಾವಿಯಲ್ಲಿ ಬೀಳುತ್ತಿದ್ದರು. ಇಲ್ಲಂತೂ ಆ ಮಾತಿಲ್ಲ. ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಶಿವತಂದೆ ಮಕ್ಕಳಿಗೆ ಹೇಳ್ತಾರೆ. ಇದು ಎಷ್ಟು ಸಹಜವಾಗಿದೆ. ಆದರೂ ಸಹ ಮಾಯೆಯ ಸುರಳಿ ಬಂದು ಬಿಡುತ್ತದೆ. ಈ ನಿಮ್ಮ ಯುದ್ಧ ಎಲ್ಲದಕ್ಕಿಂತ ಹೆಚ್ಚಿನ ಸಮಯ ನಡೆಯುತ್ತದೆ. ಬಾಹುಬಲದ ಯುದ್ಧ ಇಷ್ಟೊಂದು ಸಮಯ ನಡೆಯೋದಿಲ್ಲ. ನೀವು ಯಾವಾಗಿನಿಂದ ಬಂದಿದ್ದೀರೋ ಅಲ್ಲಿಂದ ಯುದ್ಧ ಪ್ರಾರಂಭವಾಗಿದೆ. ಹಳಬರೊಂದಿಗೆ ಎಷ್ಟೊಂದು ಯುದ್ಧ ನಡೀತದೆ. ಹೊಸಬರು ಬಂದರೂ ಸಹ ಅವರೊಂದಿಗೆ ನಡೀತದೆ. ಸ್ಥೂಲ ಯುದ್ಧದಲ್ಲಿಯೂ ಸಹ ಮರಣ ಹೊಂದುತ್ತಿರುತ್ತಾರೆ. ಬೇರೆಯವರು ಬಂದು ಸೇರುತ್ತಿರುತ್ತಾರೆ. ಹಾಗೆಯೇ ಇಲ್ಲಿಯೂ ಸಹ ಸಾಯುತ್ತಾರೆ ಮತ್ತು ವೃದ್ಧಿಯನ್ನೂ ಹೊಂದುತ್ತಾರೆ. ವೃಕ್ಷವಂತೂ ದೊಡ್ಡದಾಗಲೇಬೇಕು. ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸಿದರೆ, ಮಕ್ಕಳೇ ಇದು ನೆನಪಿರಬೇಕು. ತಂದೆಯೂ ಆಗಿದ್ದಾರೆ, ಪಾರಲೌಕಿಕ ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಕೃಷ್ಣನಿಗೆ ತಂದೆ ಶಿಕ್ಷಕ ಸದ್ಗುರುವೆಂದು ಹೇಳೋದಿಲ್ಲ. ನಿಮಗೆ ಎಲ್ಲರ ಕಲ್ಯಾಣ ಮಾಡುವ ಉಮಂಗವಿರಬೇಕು. ಮಹಾರಥಿ ಮಕ್ಕಳು ಸೇವೆಯಲ್ಲಿ ತತ್ಪರರಾಗಿರ್ತಾರೆ. ಅವರಿಗಂತೂ ಬಹಳ ಖುಷಿ ಇರ್ತದೆ. ಎಲ್ಲಿಂದಲೇ ನಿಮಂತ್ರಣ ಸಿಕ್ಕಿದರೆ ಓಡುತ್ತಿರುತ್ತಾರೆ. ಪ್ರದರ್ಶನಿ ಸರ್ವಿಸ್ ಕಮಿಟಿಯಲ್ಲಿಯೂ ಒಳ್ಳೊಳ್ಳೆಯ ಮಕ್ಕಳು ಆಯ್ಕೆಯಾಗ್ತಾರೆ. ಅವರಿಗೆ ಆದೇಶ ಸಿಗ್ತದೆ. ಸರ್ವಿಸ್ ಮಾಡ್ತಾ ಇದ್ದರೆ ಇವರು ಈಶ್ವರೀಯ ಮಿಷನ್ನಿನ ಒಳ್ಳೆಯ ಮಕ್ಕಳಾಗಿದ್ದಾರೆ, ಇವರಂತೂ ಬಹಳ ಒಳ್ಳೆಯ ಸರ್ವಿಸ್ ಮಾಡುತ್ತಾರೆಂದು ತಂದೆಯೂ ಸಹ ಖುಷಿ ಪಡುವರು. ಅಂದಾಗ ತಮ್ಮನ್ನು ತಾವು ಕೇಳಿಕೊಳ್ಳಬೇಕು, ನಾವು ಸರ್ವಿಸ್ ಮಾಡುತ್ತೇವೆಯೇ? ನಾವು ಈಶ್ವರೀಯ ಸೇವೆಯಲ್ಲಿದ್ದೇವೆಂದು ಹೇಳ್ತೀರಿ. ಅಂದಾಗ ಈಶ್ವರನ ಸೇವೆ ಯಾವುದಾಗಿದೆ? ಕೇವಲ ಎಲ್ಲರಿಗೆ ಇದೇ ಸಂದೇಶ ಕೊಡಿ, ಮನ್ಮನಾಭವ. ಆದಿ ಮಧ್ಯ ಅಂತ್ಯದ ಜ್ಞಾನವಂತೂ ಬುದ್ಧಿಯಲ್ಲಿದೆ. ನಿಮ್ಮ ಹೆಸರೇ ಆಗಿದೆ ಸ್ವದರ್ಶನ ಚಕ್ರಧಾರಿಗಳು. ಅಂದ ಮೇಲೆ ಅದರ ಚಿಂತನೆ ನಡೆಯುತ್ತಿರಬೇಕು. ಸ್ವದರ್ಶನ ಚಕ್ರ ಎಂದಾದರೂ ನಿಲ್ಲುತ್ತದೆಯೇ? ನೀವು ಚೈತನ್ಯ ಲೈಟ್ ಹೌಸ್ ಸಹ ಆಗಿದ್ದೀರಿ. ನಿಮ್ಮ ಮಹಿಮೆ ಬಹಳ ಗಾಯನ ಮಾಡಲಾಗ್ತದೆ. ಬೇಹದ್ದಿನ ತಂದೆಯ ಗಾಯನವನ್ನು ನೀವು ತಿಳಿದುಕೊಂಡಿದ್ದೀರಿ. ಅವರು ಜ್ಞಾನಸಾಗರ ಪತಿತ ಪಾವನನಾಗಿದ್ದಾರೆ, ಗೀತೆಯ ಭಗವಂತನಾಗಿದ್ದಾರೆ. ಅವರೇ ಜ್ಞಾನ ಮತ್ತು ಯೋಗ ಬಲದಿಂದ ಈ ಕಾರ್ಯ ಮಾಡಿಸುತ್ತಾರೆ. ಇದರಲ್ಲಿ ಯೋಗ ಬಲದ ಪ್ರಭಾವ ಬಹಳ ಇದೆ. ಭಾರತ ಪ್ರಾಚೀನ ರಾಜಯೋಗಕ್ಕೆ ಹೆಸರುವಾಸಿಯಾಗಿದೆ. ಈಗ ನೀವು ಅದನ್ನು ಕಲಿಯುತ್ತೀರಿ. ಸನ್ಯಾಸಿಗಳಂತೂ ಹಠಯೋಗಿಗಳಾಗಿದ್ದಾರೆ. ಅವರಂತೂ ಪತಿತರನ್ನು ಪಾವನ ಮಾಡಲು ಸಾಧ್ಯವಿಲ್ಲ. ಜ್ಞಾನ ಒಬ್ಬ ತಂದೆಯ ಬಳಿಯೇ ಇದೆ. ಜ್ಞಾನದಿಂದ ನೀವು ಜನ್ಮ ತೆಗೆದುಕೊಳ್ತೀರಿ. ಗೀತೆಗೆ ತಾಯಿ ಎಂದು ಹೇಳಲಾಗ್ತದೆ. ಮಾತಾಪಿತಾರಲ್ಲವೇ? ನೀವು ಶಿವತಂದೆಯ ಮಕ್ಕಳಾಗಿದ್ದೀರಿ ಎಂದ ಮೇಲೆ ತಾಯಿಯೂ ಬೇಕಲ್ಲವೇ? ಮನುಷ್ಯರು ಭಲೆ ಹಾಡ್ತಾರೆ, ಆದರೆ ಏನನ್ನೂ ಅರಿತುಕೊಂಡಿಲ್ಲ.
ತಂದೆ ತಿಳಿಸ್ತಾರೆ ಇದರ ಅರ್ಥ ಎಷ್ಟು ಗುಹ್ಯವಾಗಿದೆ. ಪರಮಪಿತ ಪರಮಾತ್ಮ ಎಂದು ಹೇಳ್ತಾರೆ, ಮತ್ತೆ ಮಾತಾಪಿತಾ ಎಂದು ಏಕೆ ಹೇಳಲಾಗ್ತದೆ? ತಂದೆ ತಿಳಿಸ್ತಾರೆ, ಭಲೆ ಸರಸ್ವತಿ ಇದ್ದಾರೆ, ಆದರೆ ವಾಸ್ತವದಲ್ಲಿ ಸತ್ಯವಾದ ತಾಯಿ ಬ್ರಹ್ಮಪುತ್ರನಾಗಿದ್ದಾರೆ. ಮೊಟ್ಟ ಮೊದಲಿಗೆ ಸಾಗರ ಮತ್ತು ಬ್ರಹ್ಮಪುತ್ರನ ಸಂಗಮವಾಗ್ತದೆ. ತಂದೆ ಇವರಲ್ಲಿ ಪ್ರವೇಶ ಮಾಡ್ತಾರೆ. ಇದು ಎಷ್ಟೊಂದು ಗುಹ್ಯವಾದ ಮಾತುಗಳಾಗಿವೆ. ಚಿಂತನೆ ಮಾಡಲು ಅನೇಕರ ಬುದ್ಧಿಯಲ್ಲಿ ಈ ಮಾತುಗಳೇ ಇಲ್ಲ. ಸಂಪೂರ್ಣ ಮಂದಬುದ್ಧಿಯವರು ಕಡಿಮೆ ದರ್ಜೆಯನ್ನು ಪಡೆಯುವವರಾಗಿದ್ದಾರೆ. ಆದರೂ ಸಹ ಅವರಿಗಾಗಿ ತಂದೆ ಮತ್ತೆ ತಿಳಿಸ್ತಾರೆ, ಮಕ್ಕಳೇ, ತಮ್ಮನ್ನು ಆತ್ಮವೆಂದು ತಿಳಿಯಿರಿ. ಇದು ಸಹಜವಲ್ಲವೇ? ನಾವಾತ್ಮಗಳ ತಂದೆ ಪರಮಾತ್ಮನಾಗಿದ್ದಾರೆ. ಅವರು ನೀವಾತ್ಮಗಳಿಗೆ ತಿಳಿಸ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶವಾಗುವುದು. ಇದು ಮುಖ್ಯ ಮಾತಾಗಿದೆ. ಮಂದಬುದ್ಧಿಯವರು ದೊಡ್ಡ ಮಾತುಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಗೀತೆಯಲ್ಲಿಯೂ ಇದೆ ಮನ್ಮನಾಭವ. ಬಾಬಾ, ನೆನಪಿನ ಯಾತ್ರೆ ಬಹಳ ಕಷ್ಟವಿದೆ. ಪದೇ ಪದೇ ಮರೆತು ಹೋಗ್ತೇವೆ. ಯಾವುದಾದರೊಂದು ವಿಚಾರದಲ್ಲಿ ಸೋಲುತ್ತೇವೆಂದು ಎಲ್ಲರೂ ತಂದೆಗೆ ಪತ್ರ ಬರೀತಾರೆ. ಇದು ಮಾಯೆ ಮತ್ತು ಈಶ್ವರನ ಮಕ್ಕಳ ಮಲ್ಲಯುದ್ಧವಾಗಿದೆ. ಇದರ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಈಗ ಮಾಯೆಯ ಮೇಲೆ ಜಯ ಗಳಿಸಿ ಕರ್ಮಾತೀತ ಸ್ಥಿತಿಯಲ್ಲಿ ಹೋಗಬೇಕಾಗಿದೆ. ಮೊಟ್ಟ ಮೊದಲಿಗೆ ನೀವು ಕರ್ಮ ಸಂಬಂಧದಲ್ಲಿ ಬಂದಿದ್ದೀರಿ. ಅದರಲ್ಲಿ ಬರುತ್ತಾ ಮತ್ತೆ ಅರ್ಧಕಲ್ಪದ ನಂತರ ನೀವು ಕರ್ಮ ಬಂಧನದಲ್ಲಿ ಬಂದಿದ್ದೀರಿ. ಮೊದಲಿಗೆ ನೀವು ಪವಿತ್ರ ಆತ್ಮಗಳಾಗಿದ್ದೀರಿ. ಸುಖದ ಕರ್ಮ ಬಂಧನವಾಗಲಿ ದುಃಖದ ಕರ್ಮ ಬಂಧನವಾಗಲಿ ಇರಲಿಲ್ಲ. ಮತ್ತೆ ಸುಖದ ಸಂಬಂಧದಲ್ಲಿ ಬಂದಿದ್ದೀರಿ. ಇದನ್ನೂ ಸಹ ಈ ಸಮಯದಲ್ಲಿಯೇ ನೀವು ತಿಳಿದುಕೊಂಡಿದ್ದೀರಿ. ನಾವು ಸಂಬಂಧದಲ್ಲಿದ್ದೆವು, ಈಗ ದುಃಖದಲ್ಲಿದ್ದೇವೆ ಅಂದ ಮೇಲೆ ಮತ್ತೆ ಅವಶ್ಯವಾಗಿ ಸುಖದಲ್ಲಿರುತ್ತೇವೆ. ಹೊಸ ಪ್ರಪಂಚವಿದ್ದಾಗ ಪವಿತ್ರರಾಗಿದ್ದೆವು, ಮಾಲೀಕರಾಗಿದ್ದೆವು. ಈಗ ಹಳೆಯ ಪ್ರಪಂಚದಲ್ಲಿ ಪತಿತರಾಗಿದ್ದೇವೆ. ನಾವೇ ದೇವತೆಗಳಾಗ್ತೇವೆ ಎಂಬುದನ್ನು ನೆನಪು ಮಾಡಬೇಕಲ್ಲವೇ? ತಂದೆ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಕಳೆಯುತ್ತವೆ. ನೀವು ನನ್ನ ಮನೆಗೆ ಬಂದು ಬಿಡ್ತೀರಿ. ಶಾಂತಿಧಾಮದ ಮೂಲಕ ಸುಖಧಾಮದಲ್ಲಿ ಬಂದು ಬಿಡ್ತೀರಿ. ಮೊಟ್ಟ ಮೊದಲಿಗೆ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ನನ್ನ ನೆನಪು ಮಾಡಿದರೆ ಪವಿತ್ರರಾಗ್ತೀರಿ. ಪತಿತ ಪಾವನನಾದ ನಾನು ನಿಮ್ಮನ್ನು ಮನೆಗೆ ಬರಲು ಪವಿತ್ರರನ್ನಾಗಿ ಮಾಡುತ್ತಿದ್ದೇನೆ. ಹೀಗೆ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಬೇಕಾಗಿದೆ. ಅವಶ್ಯವಾಗಿ ಚಕ್ರ ಪೂರ್ಣವಾಗ್ತದೆ. ನಾವೆಷ್ಟು ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ. ಈಗ ತಂದೆ ಪತಿತರಿಂದ ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ ಎಂದ ಮೇಲೆ ಯೋಗ ಬಲದಿಂದಲೇ ಪಾವನರಾಗ್ತೀರಿ. ಈ ಯೋಗ ಬಲ ಪ್ರಸಿದ್ಧವಾಗಿದೆ. ಯಾವುದನ್ನು ತಂದೆಯೇ ಕಲಿಸಿಕೊಡುತ್ತಾರೆ. ಇದರಲ್ಲಿ ಶರೀರದಿಂದ ಏನೂ ಮಾಡಲು ಅವಶ್ಯಕತೆ ಇಲ್ಲ. ಅಂದಾಗ ಇಡೀ ದಿನ ಈ ಮಾತುಗಳ ಮಂಥನ ನಡೆಯುತ್ತಿರಬೇಕು. ಎಲ್ಲಿಯಾದರೂ ಏಕಾಂತದಲ್ಲಿ ಕುಳಿತುಕೊಳ್ಳಿ ಅಥವಾ ಎಲ್ಲಿಗೇ ಹೋಗಿ ಬುದ್ಧಿಯಲ್ಲಿ ಇದೇ ಚಿಂತನೆ ನಡೆಯುತ್ತಿರಲಿ. ಏಕಾಂತ ಬಹಳಷ್ಟಿದೆ. ಮಾಳಿಗೆಯ ಮೇಲಂತೂ ಹೆದರುವ ಮಾತಿಲ್ಲ. ಮೊದಲು ನೀವು ಮುಂಜಾನೆಯಲ್ಲಿ ಮುರಳಿ ಕೇಳಿದ ನಂತರ ಬೆಟ್ಟಗಳ ಮೇಲೆ ಹೋಗುತ್ತಿದ್ದೀರಿ. ಏನು ಕೇಳಿದಿರೋ ಅದರ ಚಿಂತನೆ ಮಾಡಲು ಬೆಟ್ಟಗಳ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಿದ್ದೀರಿ. ಯಾರಿಗೆ ಜ್ಞಾನದ ಅಭಿರುಚಿ ಇರುವುದೋ ಅವರು ಪರಸ್ಪರ ಜ್ಞಾನದ ಮಾತುಗಳನ್ನೇ ಮಾತನಾಡುತ್ತಾರೆ. ಜ್ಞಾನವಿಲ್ಲವೆಂದರೆ ಪರಚಿಂತನೆ ಮಾಡುತ್ತಿರುತ್ತಾರೆ. ಪ್ರದರ್ಶನೆಯಲ್ಲಿ ನೀವು ಎಷ್ಟೊಂದು ಮಾತುಗಳನ್ನು ತಿಳಿಸ್ತೀರಿ ಮತ್ತು ನಿಮಗೆ ತಿಳಿದಿದೆ, ನಮ್ಮ ಜ್ಞಾನ ಬಹಳ ಸುಖವನ್ನು ನೀಡುವಂಥದ್ದಾಗಿದೆ. ಅನ್ಯಧರ್ಮದವರಿಗೆ ಕೇವಲ ಇಷ್ಟನ್ನೇ ತಿಳಿಸಬೇಕು, ತಂದೆಯ ನೆನಪು ಮಾಡಿ. ಇವರು ಮುಸಲ್ಮಾನರಾಗಿದ್ದಾರೆ, ನಾನು ಇಂಥವನಾಗಿದ್ದೇನೆ ಎಂದು ತಿಳಿಯಬಾರದು. ಆತ್ಮವನ್ನು ನೋಡಬೇಕು ಮತ್ತು ಆತ್ಮಕ್ಕೆ ತಿಳಿಸಬೇಕು. ಪ್ರದರ್ಶನೆಯಲ್ಲಿ ತಿಳಿಸಿಕೊಡುವಾಗಲೂ ಸಹ ಈ ಅಭ್ಯಾಸ ಮಾಡಿ. ನಾನು ಆತ್ಮ, ನನ್ನ ಸಹೋದರನಿಗೆ ತಿಳಿಸ್ತೇನೆ. ಈಗ ನಮಗೆ ತಂದೆಯಿಂದ ಆಸ್ತಿ ಸಿಕ್ತಿದೆ. ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರನಿಗೆ ಜ್ಞಾನ ಕೊಡ್ತೇನೆ. ಈಗ ತಂದೆಯ ಬಳಿ ನಡೆಯಿರಿ. ಬಹಳ ಸಮಯದಿಂದ ಅಗಲಿದ್ದೀರಿ. ಅದು ಶಾಂತಿಧಾಮವಾಗಿದೆ. ಆದರೆ ಇದು ಎಷ್ಟೊಂದು ಅಶಾಂತಿ, ದುಃಖವಿದೆ. ತಂದೆ ತಿಳಿಸ್ತಾರೆ, ತಮ್ಮನ್ನು ಆತ್ಮವೆಂದು ತಿಳಿಯುವ ಹವ್ಯಾಸವನ್ನಿಟ್ಟುಕೊಳ್ಳಿ.
ಆದ್ದರಿಂದ ನಾಮರೂಪ ಎಲ್ಲವೂ ಮರೆತು ಹೋಗಲಿ. ಇಂಥವರು ಮುಸಲ್ಮಾನರಾಗಿದ್ದಾರೆಂದು ಏಕೆ ತಿಳಿತೀರಿ? ಆತ್ಮವೆಂದು ತಿಳಿದು ತಿಳಿಸಿಕೊಡಿ. ಈ ಆತ್ಮ ಒಳ್ಳೆಯವರಾಗಿದ್ದಾರೆ ಅಥವಾ ಕೆಟ್ಟವರಾಗಿದ್ದಾರೆ ಎಂದು ಅರಿತುಕೊಳ್ಳಬಹುದು. ಕೆಟ್ಟವರಿಂದ ದೂರ ಓಡಬೇಕೆಂದು ಆತ್ಮಕ್ಕೇ ಹೇಳಲಾಗ್ತದೆ. ಈಗ ನೀವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ. ಇಲ್ಲಿ ಪಾತ್ರವನ್ನು ಅಭಿನಯಿಸಿದ್ದೀರಿ. ಈಗ ಮತ್ತೆ ಹಿಂತಿರುಗಿ ಹೋಗಬೇಕಾಗಿದೆ, ಪಾವನರಾಗಬೇಕಾಗಿದೆ. ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕಾಗ್ತದೆ. ಪಾವನರಾದಾಗಲೇ ಪಾವನ ಪ್ರಪಂಚದ ಮಾಲೀಕರಾಗುವಿರಿ. ನಾಲಿಗೆಯಿಂದ ಪ್ರತಿಜ್ಞೆ ಮಾಡಲಾಗ್ತದೆ. ತಂದೆಯೂ ಸಹ ಪ್ರತಿಜ್ಞೆ ಮಾಡಿ ಎಂದು ಹೇಳ್ತಾರೆ. ತಂದೆ ಯುಕ್ತಿ ತಿಳಿಸಿದರೆ ನೀವು ಆತ್ಮಗಳು ಪರಸ್ಪರ ಸಹೋದರರಾಗಿದ್ದೀರಿ. ಮತ್ತೆ ಈ ಶರೀರದಲ್ಲಿ ಬಂದಾಗ ಸಹೋದರಿಯರಾಗ್ತೀರಿ. ಸಹೋದರಿಯರೆಂದೂ ವಿಕಾರದಲ್ಲಿ ಹೋಗಲು ಸಾಧ್ಯವಿಲ್ಲ. ಪವಿತ್ರರಾಗಿ ತಂದೆ ನೆನಪು ಮಾಡೋದರಿಂದ ನೀವು ವಿಶ್ವದ ಮಾಲೀಕರಾಗ್ತೀರಿ. ಮಾಯೆಯಿಂದ ಸೋತು ಹೋದಿರಿ, ಮತ್ತೆ ಎದ್ದು ನಿಂತುಕೊಳ್ಳಿ ಎಂದು ತಿಳಿಸಲಾಗ್ತದೆ. ಎಷ್ಟು ನಿಲ್ಲುತ್ತಾರೆಯೋ ಅಷ್ಟು ಪ್ರಾಪ್ತಿಯಾಗ್ತದೆ. ನಷ್ಟ ಮತ್ತು ಸಂಪಾದನೆಯಂತೂ ಇರುತ್ತದೆಯಲ್ಲವೇ? ಅರ್ಧಕಲ್ಪ ಸಂಪಾದನೆ ನಂತರ ರಾವಣ ರಾಜ್ಯದಲ್ಲಿ ನಷ್ಟವಾಗ್ತದೆ. ಲೆಕ್ಕವಿದೆಯಲ್ಲವೇ? ಗೆಲುವು ಸಂಪಾದನೆ, ಸೋಲು ನಷ್ಟವಾಗಿದೆ. ಆದ್ದರಿಂದ ತಮ್ಮನ್ನು ತಾವು ಪೂರ್ಣ ಪರಿಶೀಲನೆ ಮಾಡಿಕೊಳ್ಳಬೇಕು. ತಂದೆಯ ನೆನಪು ಮಾಡೋದರಿಂದ ಮಕ್ಕಳಿಗೆ ಖುಷಿ ಇರುವುದು. ಅವರಂತೂ ಕೇವಲ ಗಾಯನ ಮಾಡ್ತಾರೆ, ಏನನ್ನೂ ಅರಿತುಕೊಂಡಿಲ್ಲ. ಎಲ್ಲರೂ ಬುದ್ಧಿಹೀನತೆಯಿಂದ ಹಾಡ್ತಾರೆ. ನೀವಂತೂ ಪೂಜೆ ಇತ್ಯಾದಿಯಂತೂ ಮಾಡೋದಿಲ್ಲ, ಆದರೆ ಗಾಯನವಂತೂ ಮಾಡುತ್ತೀರಲ್ಲವೇ? ಅವ್ಯಭಿಚಾರಿ ಎಂದು ಆ ಒಬ್ಬ ತಂದೆಯ ಗಾಯನವಿದೆ. ತಂದೆ ಬಂದು ನೀವು ಮಕ್ಕಳಿಗೆ ತಾವೇ ಓದಿಸ್ತಾರೆ. ನೀವು ಯಾವುದೇ ಪ್ರಶ್ನೆಗಳನ್ನೂ ಕೇಳುವ ಅವಶ್ಯಕತೆ ಇಲ್ಲ. ಚಕ್ರ ಸ್ಮೃತಿಯಲ್ಲಿರಬೇಕು. ನಾವು ಮಾಯೆಯ ಮೇಲೆ ಹೇಗೆ ಜಯಗಳಿಸುತ್ತೇವೆ ಮತ್ತು ಹೇಗೆ ಸೋಲುತ್ತೇವೆಂದು ತಿಳಿದುಕೊಳ್ಳಬೇಕು. ತಂದೆ ತಿಳಿಸಿದರೆ ಸೋಲನ್ನು ಅನುಭವಿಸೋದರಿಂದ 100ರಷ್ಟು ಶಿಕ್ಷೆಯಾಗ್ತದೆ. ಸದ್ಗುರುವಿನ ನಿಂದನೆ ಮಾಡಿಸಬೇಡಿ, ಇಲ್ಲವೆಂದರೆ ನೀವು ಪದವಿ ಪಡೆಯೋದಿಲ್ಲ. ಇದು ಸತ್ಯನಾರಾಯಣನ ಕಥೆಯಾಗಿದೆ. ಇದನ್ನು ಯಾರೂ ಅರಿತುಕೊಂಡಿಲ್ಲ. ಗೀತೆಯೇ ಬೇರೆ, ಸತ್ಯನಾರಾಯಣನ ಕಥೆಯನ್ನೇ ಬೇರೆ ಮಾಡಿದ್ದಾರೆ. ಇದು ನರನಿಂದ ನಾರಾಯಣನನ್ನಾಗಿ ಮಾಡುವ ಗೀತೆಯಾಗಿದೆ. ತಂದೆ ತಿಳಿಸಿದರೆ ನಾನು ನಿಮಗೆ ನರನಿಂದ ನಾರಾಯಣನನ್ನಾಗಿ ಮಾಡುವ ವಿದ್ಯೆ ತಿಳಿಸ್ತೇನೆ. ಇದಕ್ಕೆ ಗೀತೆ ಎಂದೂ ಹೇಳ್ತಾರೆ, ಅಮರನಾಥನ ಕಥೆಯೆಂದೂ ಹೇಳ್ತಾರೆ. 3ನೇ ನೇತ್ರವನ್ನು ತಂದೆಯೇ ಕೊಡ್ತಾರೆ. ಇದನ್ನೂ ಸಹ ತಿಳಿದುಕೊಂಡಿದ್ದೀರಿ. ನಾವು ದೇವತೆಗಳಾಗ್ತೇವೆ ಎಂದ ಮೇಲೆ ಅವಶ್ಯವಾಗಿ ಒಳ್ಳೆಯ ಗುಣಗಳೂ ಇರಬೇಕು. ಈ ಸೃಷ್ಟಿಯಲ್ಲಿ ಯಾವುದೇ ವಸ್ತು ಶಾಶ್ವತವಿಲ್ಲ. ಒಬ್ಬ ಶಿವತಂದೆಯೇ ಶಾಶ್ವತವಾಗಿದ್ದಾರೆ. ಉಳಿದೆಲ್ಲರೂ ಕೆಳಗೆ ಬರಲೇಬೇಕಾಗಿದೆ. ಆದರೆ ತಂದೆಯೂ ಸಹ ಸಂಗಮದಲ್ಲಿಯೇ ಬರ್ತಾರೆ. ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗ್ತಾರೆ. ಹಳೆಯ ಪ್ರಪಂಚದ ಆತ್ಮಗಳನ್ನು ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಯಾರಾದರೂ ಬೇಕಲ್ಲವೇ? ಅಂದಾಗ ನಾಟಕದಲ್ಲಿ ಇದೆಲ್ಲ ರಹಸ್ಯವಿದೆ. ತಂದೆ ಬಂದು ಪವಿತ್ರರನ್ನಾಗಿ ಮಾಡ್ತಾರೆ. ಯಾವುದೇ ದೇಹಧಾರಿಗಳಿಗೆ ಭಗವಂತನೆಂದು ಕರೆಯಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ತಂದೆ ತಿಳಿಸಿದರೆ ಆತ್ಮಗಳ ರೆಕ್ಕೆಗಳು ತುಂಡಾಗಿವೆ, ಆದ್ದರಿಂದ ಆಗುತ್ತಿಲ್ಲ. ತಂದೆ ಬಂದು ಮತ್ತೆ ಜ್ಞಾನಯೋಗದ ರೆಕ್ಕೆಗಳನ್ನು ಕೊಡ್ತಾರೆ. ಯೋಗ ಬಲದಿಂದ ನಿಮ್ಮ ಪಾಪಗಳು ಭಸ್ಮವಾಗ್ತವೆ, ಪುಣ್ಯಾತ್ಮರಾಗ್ತೀರಿ. ಮೊಟ್ಟ ಮೊದಲು ಪರಿಶ್ರಮ ಪಡಬೇಕು. ಆದ್ದರಿಂದ ತಂದೆ ತಿಳಿಸ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ ಚಾರ್ಟ್ ಇಡಿ. ಯಾರ ಚಾರ್ಟ್ ಚೆನ್ನಾಗಿರುವುದೋ ಅವರು ಬರೀತಾರೆ ಮತ್ತು ಅವರಿಗೆ ಖುಷಿಯೂ ಇರುವುದು. ಈಗ ಎಲ್ಲರೂ ಪರಿಶ್ರಮ ಪಡ್ತಾರೆ. ಚಾರ್ಟನ್ನು ಬರೆಯುವುದಿಲ್ಲವೆಂದರೆ ಯೋಗದ ಹರಿತ ತುಂಬುವುದಿಲ್ಲ. ಚಾರ್ಟ್ ಬರೆಯೋದರಲ್ಲಿ ಬಹಳಷ್ಟು ಲಾಭವಿದೆ. ಚಾರ್ಟಿನ ಜೊತೆಗೆ ಒಳ್ಳೆಯ ಜ್ಞಾನದ ಅಂಶಗಳು ಬೇಕು. ಚಾರ್ಟ್ನಲ್ಲಿ ಇವೆರಡೂ ಬರೆಯಿರಿ. ಎಷ್ಟು ಸರ್ವಿಸ್ ಮಾಡಿದೆವು ಮತ್ತು ಎಷ್ಟು ನೆನಪು ಮಾಡಿದೆವು. ಪುರುಷಾರ್ಥವನ್ನು ಈ ರೀತಿ ಮಾಡಬೇಕು. ಅಂತಿಮದಲ್ಲಿ ಯಾವುದೇ ವಸ್ತು ನೆನಪಿಗೆ ಬರಬಾರದು. ತಮ್ಮನ್ನು ಆತ್ಮನೆಂದು ತಿಳಿದು ಪುಣ್ಯಾತ್ಮರಾಗುವ ಪರಿಶ್ರಮ ಪಡಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು.
ಏಕಾಂತದಲ್ಲಿ ಜ್ಞಾನದ ಮನನ ಚಿಂತನೆ ಮಾಡಬೇಕಾಗಿದೆ. ನೆನಪಿನ ಯಾತ್ರೆಯಲ್ಲಿದ್ದು ಮಾಯೆಯ ಮೇಲೆ ಜಯಗಳಿಸಿ ಕರ್ಮಾತೀತ ಸ್ಥಿತಿ ಹೊಂದಬೇಕಾಗಿದೆ. ಯಾರಿಗಾದರೂ ಜ್ಞಾನವನ್ನು ತಿಳಿಸುವ ಸಮಯದಲ್ಲಿ ಬುದ್ಧಿಯಲ್ಲಿರಲಿ, ನಾವಾತ್ಮಗಳು ನಮ್ಮ ಸಹೋದರರಿಗೆ ಜ್ಞಾನ ತಿಳಿಸುತ್ತಿದ್ದೇನೆ. ನಾಮ ರೂಪ ದೇಹ ಎಲ್ಲವೂ ಮರೆತು ಹೋಗಲಿ. ಪಾವನರಾಗುವ ಪ್ರತಿಜ್ಞೆ ಮಾಡಿ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗಬೇಕಾಗಿದೆ. ವರದಾನ: ಸ್ವಯಂನ ಪ್ರತಿ ಇಚ್ಛಾ ಮಾತ್ರಂ ಅವಿದ್ಯೆಯಾಗಿ ತಂದೆಯ ಸಮಾನ ಅಖಂಡ ದಾನಿ ಪರೋಪಕಾರಿ ಭವ. ಹೇಗೆ ಬ್ರಹ್ಮ ತಂದೆ ಸ್ವಯಂನ ಸಮಯವೂ ಸೇವೆಯಲ್ಲಿ ಕೊಟ್ಟರು, ಸ್ವಯಂ ನಿರ್ಮಾಣರಾಗಿ ಮಕ್ಕಳಿಗೆ ಮಾನ್ಯತೆ ಕೊಟ್ಟರು, ಕಾಮದ ಹೆಸರಿನ ಪ್ರಾಪ್ತಿಯ ತ್ಯಾಗವನ್ನೂ ಮಾಡಿದರು, ಹೆಸರು ಮರ್ಯಾದೆ ಸ್ಥಾನ ಎಲ್ಲದರಲ್ಲಿಯೂ ಪರೋಪಕಾರಿಯಾಗಿ ತಮ್ಮದು ತ್ಯಾಗ ಮಾಡಿ ಅನ್ಯರ ಹೆಸರು ಮಾಡಿದರು, ಸ್ವಯಂವನ್ನು ಸದಾ ಸೇವಾಧಾರಿಯಾಗಿಟ್ಟುಕೊಂಡು ಮಕ್ಕಳನ್ನು ಮಾಲೀಕರನ್ನಾಗಿ ಮಾಡಿದರು, ಸ್ವಯಂನ ಸುಖ ಮಕ್ಕಳ ಸುಖದಲ್ಲಿ ಎಂದು ತಿಳಿದರು. ಇಂತಹ ತಂದೆಯ ಸಮಾನ ಇಚ್ಛಾ ಮಾತ್ರಂ ಅವಿದ್ಯೆ ಅರ್ಥಾತ್ ಮಸ್ತ್ ಫಕೀರರಾಗಿ ಅಖಂಡ ದಾನಿ ಪರೋಪಕಾರಿಯಾಗಿ ಆಗ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ತೀವ್ರಗತಿ ಬರ್ತದೆ. ಕೇಸ್ ಮತ್ತು ಕಿಸ್ಸೆ ಸಮಾಪ್ತಿಯಾಗಿ ಬಿಡಲಿ. ಸುವಾಕ್ಯ: ಜ್ಞಾನ ಗುಣ ಮತ್ತು ಧಾರಣೆಯಲ್ಲಿ ಸಿಂಧುವಾಗಿ ಸ್ಮೃತಿಯಲ್ಲಿ ಬಿಂದುವಾಗಿ ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿರಿ. ಈಗ ನೀವು ಮಕ್ಕಳು ತಮ್ಮ ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪದ ಮೂಲಕ ಸಕಾಶ ಕೊಡಿ, ಬಲಹೀನರಿಗೆ ಬಲ ಕೊಡಿ, ತಮ್ಮ ಪುರುಷಾರ್ಥದ ಸಮಯ ಇನ್ನೊಬ್ಬರಿಗೆ ಸಹಯೋಗ ಕೊಡುವುದರಲ್ಲಿ ತೊಡಗಿಸಿ. ಇನ್ನೊಬ್ಬರಿಗೆ ಸಹಯೋಗ ಕೊಡೋದು ಅರ್ಥಾತ್ ತಮ್ಮದನ್ನು ಜಮಾ ಮಾಡಿಕೊಳ್ಳುವುದು. ಈಗ ಇಂತಹ ಅಲೆ ಹರಡಿಸಿ. ಸ್ಯಾಲ್ವೇಷನ್ ಇಲ್ಲ, ಸ್ಯಾಲ್ವೇಷನ್ ಕೊಡೋದಾಗಿದೆ. ಕೊಡುವುದರಲ್ಲಿ ತೆಗೆದುಕೊಳ್ಳುವುದು ಸಮಾವೇಶವಾಗುವುದಾಗಿದೆ. ಇಂದಿನ ಮುರಳಿಯ ಪ್ರಶ್ನೋತ್ತರ: ಯಾರು ಜ್ಞಾನದ ಅಭಿರುಚಿಯುಳ್ಳ ಮಕ್ಕಳಿದ್ದಾರೆಯೋ ಅವರ ಲಕ್ಷಣವೇನಾಗಿದೆ? ಅವರು ಪರಸ್ಪರ ಜ್ಞಾನದ ಮಾತುಗಳನ್ನೇ ಮಾತನಾಡ್ತಾರೆ, ಪರಚಿಂತನೆಯನ್ನೆಂದೂ ಮಾಡೋದಿಲ್ಲ, ಏಕಾಂತದಲ್ಲಿ ಹೋಗಿ ವಿಚಾರ ಸಾಗರ ಮಂಥನ ಮಾಡ್ತಾರೆ. ಮತ್ತೊಂದು ಪ್ರಶ್ನೆ: ಈ ಸೃಷ್ಟಿ ನಾಟಕದ ಯಾವ ರಹಸ್ಯವನ್ನು ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ? ಈ ಸೃಷ್ಟಿಯಲ್ಲಿ ಒಬ್ಬ ತಂದೆಯ ವಿನಃ ಮತ್ಯಾವುದೇ ವಸ್ತು ಸ್ಥಿರವಲ್ಲ. ಹಳೆ ಪ್ರಪಂಚದ ಆತ್ಮಗಳನ್ನು ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಯಾರಾದರೂ ಬೇಕಲ್ಲವೇ? ಈ ನಾಟಕದ ರಹಸ್ಯವನ್ನು ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ. ಒಳ್ಳೆಯದು. ಓಂ ಶಾಂತಿ.